ಹಾಯ್ ನಮಸ್ಕಾರ ಎಲ್ಲರಿಗೂ. ಇಷ್ಟು ಸಾಫ್ಟಾಗಿ ರವೆ ಇಡ್ಲಿನ ನೀವು ಒಂದು ಸಲ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಟ್ರೈ ಮಾಡಿ. ಇಡ್ಲಿ ಸಾಫ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲಿಯೇ ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲು ಕಪ್ ಅಷ್ಟು ನಾನು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು 2 ಗಂಟೆ. ಇವಾಗ ನೋಡಿ ಉದ್ದಿನಬೇಳೆ ನೆನೆದಿದೆ. ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಸ್ಮೂತಾಗಿ ನಾನು ಇದನ್ನು ರುಬ್ಕೊಂಬರ್ತೀನಿ. ಇವಾಗ ನೋಡಿ ನಾನು ಸ್ಮೂತಾಗಿ ಈ ರೀತಿ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ರುಬ್ಬಿರೋ ಉದ್ದಿನಬೇಳೆ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು ಮುಂಚೆನೇ ನಾನು ಏನು 1 ಕಪ್ ಅಳತೆ ಮುಕ್ಕಾಲು ಕಪ್ ಅಳತೆ ಉದ್ದಿನಬೇಳೆ ತೊಗೊಂಡಿದ್ದೆನಲ್ಲ ಅದೇ ಕಪ್ಪಲ್ಲಿ 2.5 ಕಪ್ ನಾನು ಇಡ್ಲಿ ರವೆನ ತೊಗೊಂಡಿದ್ದೆ. ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ನೆನೆಸಿಡೋದ್ರಿಂದ ರವೆ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಮೆತ್ತಗೆ ಅರಳುತ್ತದೆ. ಹಾಗಾಗಿ ಇವಾಗ ನೋಡಿ ನಾನು ನೆನೆಸಿಟ್ಟಿರುವ ಹಿಟ್ಟನ್ನು ಇಡ್ಲಿ ರವೆನ ನೀರೆಲ್ಲ ಹಿಂಡಿ ನಾನು ಹಾಕೋತಾ ಇದ್ದೀನಿ. ಇದು ನೀರೆಲ್ಲ ಹಿಂಡಿ ಹಾಕೋದ್ರಿಂದ ಅದರಲ್ಲಿರೋ ಸ್ವಲ್ಪ ಎಲ್ಲ ಹಿಟ್ಟಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ರವೆ ಎಷ್ಟೇ ಇರುತ್ತೆ. ಇವಾಗ ನೋಡಿ ನಾನು ಎಲ್ಲನೂ ಹಿಂಡಿ ಹಾಕ್ಕೊಂಡಿದ್ದೀನಿ ಇದ್ರಾಗ. ಇವಾಗ ಉದ್ದಿನಬೇಳೆ ಮತ್ತು ಈ ರವೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರ್ತವೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಈ ರೀತಿ ನಾವು ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಆಗುತ್ತೆ. ಆವಾಗ ಇಡ್ಲಿ ಸಾಫ್ಟಾಗಿ ಮೆತ್ತಗಾಗುತ್ತೆ, ಫ್ಲಫಿ ಥರ ಬರುತ್ತೆ ಫ್ರೆಂಡ್ಸ್. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಮತ್ತು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇವಾಗ ಇದನ್ನು ಕಲಿಸಿಟ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಒಂದು ಮುಚ್ಚಳನ ಮುಚ್ಚಿ ನೈಟ್ ನಾನು ಓವರ್ ನೈಟು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇನ್ಸ್ಟಂಟಾಗಿಯೂ ಮಾಡ್ಕೋಬೋದು. ನಾನಿಲ್ಲಿ ಓವರ್ ನೈಟ್ ಯಾವ ರೀತಿ ಮಾಡಬೇಕು ರವೆ ಇಡ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಬೆಳಿಗ್ಗೆ ಆಗಿದೆ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅದು ಅರಳಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬಂದಿದೆ ಅಂತ. ನೈಟೆಲ್ಲ ಬಿಟ್ಟಿರೋದ್ರಿಂದ ಚೆನ್ನಾಗಿ ರವೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇಡ್ಲಿ ತಟ್ಟೆನ ತೊಗೊಂಡು ಅದಕ್ಕೆ ಎಣ್ಣೆನ ಸಾರಿಸ್ಕೊಂಡು ಇವಾಗ ಆ ಇಡ್ಲಿ ಪ್ಲೇಟಿಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಲೆ ಮೇಲೆ ನೀರನ್ನು ಕಾಯೋದಕ್ಕೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ನಾನು ಎಲ್ಲನೂ ಅದೇ ರೀತಿ ಹಾಕ್ಕೊಂಡು ಇಡ್ಲಿ ತಟ್ಟೆಗಳನ್ನು ಇಡ್ತಾ ಇದ್ದೀನಿ, ಒಳಗೆ ಇಟ್ಕೊಂಡು. ಇವಾಗ ನಾನು ಮುಚ್ಚಳನ ಮುಚ್ಚಿ ಒಂದು 15 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಿದ್ದೀನಿ. 15 ನಿಮಿಷ ಆದಮೇಲೆ ನಿಮಗೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಥರ ಬಂದಿದೆ. ಈ ಥರ ಕೈಯಿಂದ ತೆಗೆದ್ರೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲಿ ಸ್ಟಿಕ್ಕಾಗಿ ಅಂಟ್ಕೊಂಡಿಲ್ಲ, ಏನೂ ಇಲ್ಲ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈಗ ನಾನು ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ. ಇನ್ನಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.